ನಮ್ಮ ಏರಿಯಾದ ಗಣಪತಿ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಮುಸ್ಲಿಮ್ಸ್ ಅವರು ಬಂದು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಡ್ತಿದ್ರು. ಇದನ್ನ ನೋಡಿ ನಂಗಂತೂ ತುಂಬಾ ಖುಷಿ ಆಯ್ತು. ಯಾವ ಊರಲ್ಲಿ ಅಂತ ಅನ್ಕೊಂಡ್ರ, ನಮ್ ಚಿಕ್ಕಮಗಳೂರು ಜಿಲ್ಲೆ ಬೀರೂರಲ್ಲಿ ಸ್ನೇಹ ಕೂಟ ಗೆಳೆಯರ ಬಳಗ ಅಂತ ಅಶೋಕನಗರದಲ್ಲಿ ಒಂದು ದೊಡ್ಡ ಸಂಘನ ಇದೆ. ಈ ಅಶೋಕನಗರದಲ್ಲಿ ಭಜನೆ ಮನೆ ಹತ್ತಿರ ಪ್ರತಿ ಸಲ ಗಣಪತಿಯನ್ನು ತರ್ತಾನೆ ಇರ್ತಾರೆ. ಈ ಸಲ ಮಾತ್ರ 9 ಅಡಿ ಗಣಪತಿಯ ಮೂರ್ತಿಯನ್ನು ತಂದಿದ್ರು. ನೋಡೋಕ್ ಮಾತ್ರ 2 ಕಣ್ಣು ಸಾಲದು ಆ ತರ ಇದೆ. ನಾನು ಕೂಡ ಗಣಪತಿನ ನೋಡ್ಕೊಂಡು ಹಂಗೆ ಸೈಡ್ ಅಲ್ಲಿ ವಿಡಿಯೋ ಮಾಡಿದೆ. ಜಾತಿ ಹಿಂದೂ ಮುಸ್ಲಿಮ್ಸ್ ಅಂತ ಕಿತ್ತಾಡ್ತಿರೋ ಈಗಿನ ಕಾಲದಲ್ಲಿ ನಮ್ಮ ಏರಿಯಾದ ಗಣಪತಿಗೆ ಇವ್ರು ಬಂದು ಸಹಾಯ ಮಾಡ್ತಿತ್ತು ನೋಡಿ ಎಲ್ಲರಿಗೂ ತುಂಬಾ ಖುಷಿನೇ ಆಯ್ತು. ಪ್ರಸಾದ ದಾಸೋಹದ ಊಟ 2 ಕಡೆ ನಡೀತಿತ್ತು. ಆ 2 ಕಡೆನೂ ತುಂಬಾ ರಶ್ ಇತ್ತು. ಆ ರಶ್ ಅಲ್ಲಿ ಯಾರು ನಿನ್ಕೊಂತಾರೆ ಅಂತ ನಾನು ನನ್ನ ಫ್ರೆಂಡ್ ಸಿಕ್ಕಿರೋ ಹಣ್ಣನ್ನ ತಿನ್ಕೊಂತ ಓಸಲಿ ಗಣಪತಿ ಮೆರವಣಿಗೆ ಡಿಜೆ ಏನಾಗಿತ್ತು ಆ ಟಿವಿಲ್ ಬಿಡ್ತಿದ್ರು ಅದನ್ನ ನೋಡ್ಕೊಂಡು ಫೈನಲ್ ಆಗಿ ಊಟದ ಕಡೆ ಬಂದ್ವಿ. ಏನಪ್ಪ ಕಬಾಬ್ ಮಾಡ್ಸಿದಾರೆ ಅಂತ ಅನ್ಕೊಂಡ್ರ, ಅದು ಬಾಳೆಕಾಯಿ ಕಬಾಬ್. ತಿನ್ನೋಕ್ ಮಾತ್ರ ಕಬಾಬ್ ತರಾನೇ ಇತ್ತು. ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ. ಭಜನೆ ಮನೆಯಲ್ಲಿ ಗಣಪತಿ ಏನ್ ಇಟ್ಟಿದ್ದಾರೆ ಅದ್ರ ಮುಂದೆ ಕೆಲವೊಂದು ಪಾರಿವಾಳಗಳನ್ನ ಮತ್ತೆ 1-2 ಹಸು ಕುರಿಮರಿಗಳನ್ನೆಲ್ಲ ಇಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಕೆಲವೊಬ್ರು ಫೋಟೋ ತಕೊಳ್ತಿದ್ರು. ನಾವು ಫೋಟೋ ತಕೊಳಕ್ ಆಗ್ಲಿಲ್ಲ, ಭಯ ಆಯ್ತು. ಹಾಗಾಗಿ ಮತ್ತೆ ಗಣಪತಿ ಹತ್ರ ಬಂದು ವಿಡಿಯೋ ಮಾಡಿದೆ. ನಾನು ಹೇಳೋದಿಷ್ಟೇ, ಜಾತಿ ಅಂತ ಕಿತ್ತಾಡ್ಬೇಡ್ರಿ. ಇವತ್ತಿದ್ದವ್ರು ನಾವು ನಾಳೆ ಇರ್ತೀವಿ ಅನ್ನೋದು ಏನ್ ಗ್ಯಾರಂಟಿನೂ ಇಲ್ಲ. ಇರೋದೊಂದ್ ಜೀವನಕ್ಕೆ ಕಿತ್ತಾಟ ಯಾಕೆ, ಎಲ್ಲರೂ ಒಂದೇ ಅನ್ನೋ ರೀತಿಯಾಗಿ ಬಾಳೋಣ. ಏನಂತೀರಾ? ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ನೆಕ್ಸ್ಟ್ ನಾನು ಡಿಜೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ ನ ಫಾಲೋ ಮಾಡ್ತೀರಿ.